ಇವ್ರು ಕಟ್ತಾ ಇರೋ ಸಾರ್ವಜನಿಕ ಜಾಗ, ಸಾರ್ವಜನಿಕ ದೇವಸ್ಥಾನ. ಆಮೇಲೆ ಇವ್ರಿಗೆ ಮನೆ ಎಲ್ಲರೂ ಪ್ಲಾಸ್ಟಿಕ್ ಅಲ್ಲಿ ಇರೋದು. ಇವರಿಂದ ಒಂದು ಅರಣ್ಯ ಹಕ್ಕು ಕಾಯ್ದೆನಲ್ಲಿ ಒಂದು ಸಮುದಾಯ ಒಂದು ಅರ್ಜಿ ತಗೊಂಡಿದೆ ಮುಗಿತಲ್ಲ. ಸರ್ ಅದಕ್ಕಿಂತ ಸುಲಭ ಫಾರೆಸ್ಟ್ ಅಲ್ಲ ಅದು. ಅದಕ್ಕಿಂತ ಸುಲಭ ಏನಂದ್ರೆ, ಹಿಂದೆ ಯಾದವ್ ಕನ್ಸರ್ವೇಟರ್ ಇದ್ರು, AC ಶಶಿಧರ್ ಇದ್ರು, ಇಲ್ಲ ಗಾಯತ್ರಿ ಮೇಡಮ್ ಬಂದ್ರು ಅಂತ ಕಾಣುತ್ತೆ. ಆಗ ನಾನು ಕೂರ್ಸೋ ಒಂದು ಮೀಟಿಂಗ್ ಮಾಡಿದಾಗ ಏನಾಯ್ತು, AC ಸೆಟ್ಲ್ಮೆಂಟ್ ಆಫೀಸರು ಇನ್ನು 4-1 ಆಗಿರೋದು, ACನೇ ಕೈ ಬಿಟ್ಬಿಡ್ಬೋದು, ನಾನು ಬಿಟ್ಬಿಡ್ತೀನಿ ಅಂತ ಅವ್ರು ಹೇಳಿದ್ರು. ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು, ಸರ್ಕಾರ ಚೇಂಜ್ ಆಯ್ತು, ಆಮೇಲೆ ನಾಗರಾಜ್ ಬಂದ್ರು. ಈಗೆಲ್ಲ ಸಿಸ್ಟಮ್ ಚೇಂಜ್ ಆದ್ಮೇಲೆ ಹಿಂಗಾಗಿದೆ. ಹಂಗಾಗಿ ಇವ್ರದ್ದೇ ಇದರಲ್ಲಿ ಇವ್ರ ಜಾಗ 1 ಎಕರೆ ಎರಡು ಒಂದು ಸಮುದಾಯ ಕಲ್ಲು ದೇವಸ್ಥಾನ ಇವ್ರು ಕೂತಿರೋ ಜಾಗ ಸೈಡ್ ಅದಕ್ಕೂ ತಕರಾರು ಇದೆಯಾ? ಅವ್ರಿಗೆ ದೇವಸ್ಥಾನಕ್ಕೆ ಮಾತ್ರ ದೇವಸ್ಥಾನಕ್ಕೆ ಈಗ ತಕರಾರು ಮಾಡಿದ್ದಾರೆ. ಇವ್ರು ಕೂತಿರೋದೆಲ್ಲ ಟೆಂಟ್ ಈಗ, ಅಂದ್ರೆ ಪ್ಲಾಸ್ಟಿಕ್ ಶೀಟ್ ಅಲ್ಲೇ ಇದ್ದಾರೆ. ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 15 ವರ್ಷ ಆಯ್ತು. ರೇಷನ್ ಕಾರ್ಡ್ ಇದೆ, ವೋಟರ್ ಲಿಸ್ಟ್ ಇದೆ, ಎಲ್ಲ ಇದೆ ಅದೇ ಜಾಗಕ್ಕೆ. ಟೆಂಟ್ ಮಧ್ಯದಲ್ಲೇ ದೇವಸ್ಥಾನ ಇರೋದು, ಸುತ್ತ ಟೆಂಟ್ ಮಧ್ಯದಲ್ಲಿ ದೇವಸ್ಥಾನ ಇದೆ. ಅದು ಊರಿಗೆ ಹತ್ರವಾಗಿದೆ, ಕಾಡಿಗೆ ಪಕ್ಕ. ಸರ್ ಈಗ ತಾವು ಹೋಗೋ ಮುಂಚೆ ಮೇನ್ ರೋಡಿಗೆ ನೀವು ಅದೇ ರೋಡಲ್ಲಿ ಹೋಗ್ಬೇಕು. ಶೃಂಗೇರಿಗೆ ಹೋದ್ರೂ 2 ಕಿಲೋಮೀಟರ್. ನೋಡ್ಕೊಂಡು